ಕೋಲಾರ ಜಿಲ್ಲೆನಲ್ಲೇ 12 ಪೊಲೀಸ್ ಸ್ಟೇಷನ್ ಇದೆ. 12 ಪೊಲೀಸ್ ಸ್ಟೇಷನ್ಗೆ 2 ಸಬ್ ಡಿವಿಷನ್ ಈಗಾಗಲೇ ಇದ್ದಾವೆ. ಒಂದು ಮುಳಬಾಗಲಲ್ಲಿ ಮತ್ತು ಒಂದು ಶ್ರೀನಿವಾಸಪುರದಲ್ಲಿ. ಅವರು ಕೋಲಾರ ಮತ್ತು ಮಾಲೂರು ಸೇರಿ ಒಂದು ಸಬ್ ಡಿವಿಷನ್ ಇದೆ. ಅವರು ಮತ್ತೊಂದು ಸಬ್ ಡಿವಿಷನ್ನು ಅವರು ಮಾಲೂರಿಗೆ ಬೇಕು ಅಂತ ಕೇಳಿದ್ದಾರೆ. ಈಗಿನ ನಿಯಮದ ಪ್ರಕಾರ ಬರೋದಿಲ್ಲ. ಯಾಕೆಂದರೆ ನಾವು 12 ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ 2 ಸಬ್ ಡಿವಿಷನ್ ಇರೋದರಿಂದ ಅಲ್ಲಿ ಬರೋದೇ 6 ಪೊಲೀಸ್ ಸ್ಟೇಷನ್ನು ಒಂದೊಂದಕ್ಕೆ ಬರುತ್ತೆ. ಅದಕ್ಕೆ ಮತ್ತೊಂದು ಸಬ್ ಡಿವಿಷನ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಮುಂದೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ಒಂದು ವೇಳೆ ಇನ್ನೂ 4 ಪೊಲೀಸ್ ಸ್ಟೇಷನ್ ಅವರು ಕೇಳಿದ್ದಾರೆ, ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂತ ಕೂಡ ಆ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಇದೆ. ಒಂದು ವೇಳೆ ಆ ಪೊಲೀಸ್ ಸ್ಟೇಷನ್ ಮಂಜೂರಾತಿ ಆದರೆ ಆಗ ಮತ್ತೊಂದು ಸಬ್ ಡಿವಿಷನ್ ಮಾಡೋದಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಬೇಕು. ಅಧ್ಯಕ್ಷರೇ, ನಮ್ಮ ಪರಮೇಶ್ವರನವರು ಉತ್ತರ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಬಂದಿದೆ. ಕರ್ನಾಟಕ ರಾಜ್ಯ ಬೆಂಗಳೂರವರ ಇದ್ರ ಕಡೆಯಿಂದ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಈಗಾಗಲೇ ಬಂದಿದೆ ಅಧ್ಯಕ್ಷರೇ, ಇಲ್ಲಿ ಅವಶ್ಯಕತೆ ಇದೆ ಅಂತ. ಅಧ್ಯಕ್ಷರೇ, ಮಾಲೂರು ಏನಾಗಿದೆ, ಈಗ ದೊಡ್ಡ ಬೆಂಗಳೂರು ಪಕ್ಕದಲ್ಲಿ ತುಂಬ ಹತ್ತಿರವಾಗಿದೆ, ಸುಮಾರು 20-25 ಕಿಲೋಮೀಟ್ರಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿದೆ. ಸುಮಾರು 300ರಿಂದ 400 ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿರೋದ್ರಿಂದ ಕಾರ್ಮಿಕರೆಲ್ಲ ಹೆಚ್ಚಿಗೆ ಆಗಿ ಅಲ್ಲಿ ಸ್ವಲ್ಪ ತುಂಬ ಕಷ್ಟ ಕೂಡ ಆಗ್ತದೆ. ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಿಗೆ ಆಗ್ತಾ ಇರೋದು ತಮ್ಮ ಗಮನಕ್ಕೆ ಇರ್ತದೆ ಅಧ್ಯಕ್ಷರೇ. ಅದು ಜೊತೆಗೆ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಇರ್ಬೋದು, ಮತ್ತು ನ್ಯಾಷನಲ್ ಹೈವೇಗಳು ಕೂಡ ಸುಮಾರು ಬಂದುಬಿಟ್ಟಿದೆ ಅಲ್ಲಿ. ಅದರಿಂದ ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಮಾಲೂರು ಇಲ್ಲಿ ಒಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ ಅನ್ನೋದನ್ನು ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ, ಕೇಳಿದೆ, ಸರ್ಕಾರ ಕೇಳಿದೆ. ಅದಕ್ಕೆ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದೆ ಇದೆ. ಇದು ಮಾಡಿಕೊಟ್ರೆ ಮಾಲೂರಿಗೆ ತುಂಬ ಅನುಕೂಲ ಆಗಿರ್ತದೆ. ನಾನು ಸರ್ಕಾರ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷ. ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಅಧ್ಯಕ್ಷ, ಅದು ಇನ್ನೊಂದು ವಿಷಯ, ಚರ್ಚೆ ಮಾಡಬೇಡಿ, ಗಮನ ಸೆಳೆಬೇಕು, ಉತ್ತರ ಕೊಡ್ತಾರೆ. ಮತ್ತೆ ಚರ್ಚೆಗೆ ಇಲ್ಲ ಅವಕಾಶ, ಎಲ್ಲ ಮಾತಾಡಬೇಕಲ್ಲ ಈಗ. ಅಲ್ಲಲ್ಲ, ಒಂದು ವಿಷಯ. ಆಮೇಲೆ ನಾನು ಪರಮೇಶ್ವರನವರು ಒಂದು ವಿಷಯ ಪ್ರಸ್ತಾಪ ಮಾಡೋದೇನೆಂದರೆ, ಈಗಾಗಲೇ ಮಾಲೂರು ತಾಲೂಕಿಂದ 40 ಗ್ರಾಮಗಳನ್ನು ತೆಗೆದು ನರಸಾಪುರ ಪೊಲೀಸ್ ಸ್ಟೇಷನ್ಗೆ ಸೇರಿಸಬೇಕು ಅಂತ ಪ್ರಸ್ತಾವನೆ ಇದೆ ಅಂತೇಳಿ ಮಾಹಿತಿ ಇದೆ ನನಗೆ. ನಾನು ನೇರವಾಗಿ ಹೋಗಿ ಪರಮೇಶ್ವರನವ್ರಿಗೆ ಮಾತಾಡ್ತೀನಿ. ಆ ಥರ ಇದ್ರೆ ಮಾಲೂರು ತಾಲೂಕು ಏನು ಉಳ್ಕೊಡೋದು ಹಂಗೆ ಇರಲಿ, ಅದನ್ನ ಬೇರೆ ತಾಲೂಕಿಗೆ ಸೇರಿಸೋದು ಬೇಡ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷ.